ನಮಸ್ಕಾರ. ಇವತ್ ನಾವು ಒಂದು ಚುನಾವಣೆಯ ಫಲಿತಾಂಶವನ್ನಷ್ಟೇ ವಿಶ್ಲೇಷಣೆ ಮಾಡ್ತಾ ಇಲ್ಲ, ಬದಲಿಗೆ ಹರಪನಹಳ್ಳಿಯ ಜನರ ಮಾತುಗಳನ್ನ, ಅವರ ಹೃದಯದ ಧ್ವನಿಯನ್ನ ಕೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. 2023ರಲ್ಲಿ ಬಂದ ಈ ತೀರ್ಪಿದೆಯಲ್ಲ, ಇದು ರಾಜಕೀಯಕ್ಕಿಂತ ಹೆಚ್ಚಾಗಿ ಆಡಳಿತ ಹೇಗಿರಬೇಕು ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ಪಾಠ. ಬನ್ನಿ, ಈ ಅಂಕಿಸಂಖ್ಯೆಗಳ ಹಿಂದಿರೋ ನಿಜವಾದ ಕಥೆಯನ್ನ ಒಟ್ಟಿಗೆ ನೋಡೋಣ. ಕರ್ನಾಟಕದ ಹೃದಯ ಭಾಗದಲ್ಲಿರೋ ಈ ಒಂದು ಕ್ಷೇತ್ರ ಇಡೀ ದೇಶದ ನಾಯಕರಿಗೆ ಒಂದು ದೊಡ್ಡ ಪಾಠವನ್ನೇ ಹೇಳ್ತಿದೆ. ಇದು ಕೇವಲ ಒಂದು ಸ್ಥಳೀಯ ಚುನಾವಣೆಯ ಸೋಲು ಗೆಲುವಿನ ಲೆಕ್ಕಾಚಾರ ಅಂತ ಅಂದ್ಕೋಬೇಡಿ. ಜನರ ಆಳವಾದ ಆಕಾಂಕ್ಷೆಗಳು, ಅವರ ನೋವುಗಳು ಮತ್ತು ನಿಜವಾದ ನಾಯಕತ್ವಕ್ಕಾಗಿ ಅವ್ರು ಹೇಗೆ ಹುಡುಕಾಡ್ತಾರೆ ಅನ್ನೋದರ ಪ್ರತಿಬಿಂಬ ಇದು. ಚುನಾವಣೆ ಅನ್ನೋದು ಕೇವಲ ಒಂದು ದಿನದ ಘಟನೆಯಲ್ಲ, ಅದೊಂದು ನಿರಂತರ ಸಂವಾದ. ಜನರು ಮತಪೆಟ್ಟಿಗೆ ಮೂಲಕ ಮೌನವಾಗಿ ಆದರೆ ಬಹಳ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾರೆ. ಆ ಸಂವಾದವನ್ನ ಸರಿಯಾಗಿ ಕೇಳಿಸ್ಕೊಳ್ಳೋದೇ ಪ್ರಜಾಪ್ರಭುತ್ವದ ಮೊದಲ ಮತ್ತು ಬಹುಶಃ ಅತಿ ಮುಖ್ಯವಾದ ಹೆಜ್ಜೆ. ಹಾಗಾದ್ರೆ ಹರಪನಹಳ್ಳಿಯ ಜನರು ತಮ್ಮ ನಾಯಕರಿಗೆ ಹೇಳಿದ್ದೇನೋ? ನಮ್ಮ ಇವತ್ತಿನ ಚರ್ಚೆಯ ದಾರಿ ಹೀಗಿದೆ. ಮೊದಲು ನಾವು ಹರಪನಹಳ್ಳಿಯ ಮಣ್ಣಿನ ಮಾತನ್ನ ಕೇಳೋಣ, ಆಮೇಲೆ ಸೋಲಿನ ಹಿಂದಿನ ಸಂಖ್ಯೆಗಳ ಕಥೆಯನ್ನ ನೋಡೋಣ, ಅದಾದ್ಮೇಲೆ ಜನರ ನಿಜವಾದ ನೋವಿಗೆ ಕಾರಣ ಏನೋ ಅಂತ ಅರ್ಥ ಮಾಡ್ಕೊಳ್ಳೋಣ. ಕೊನೆಗೆ ಗೆದ್ದವರಿಂದ ಪಾಠ ಕಲಿತು ಭವಿಷ್ಯದ ಆಡಳಿತಕ್ಕೆ ಒಂದು ಸ್ಪಷ್ಟವಾದ ನೀಲನಕ್ಷೆಯನ್ನ ಹೇಗೆ ರೂಪಿಸಬಹುದು ಅಂತ ಚರ್ಚಿಸೋಣ. ಸರಿ, ನಮ್ಮ ವಿಶ್ಲೇಷಣೆಯನ್ನ ಶುರು ಮಾಡೋಣ. ಹರಪನಹಳ್ಳಿಯ ಈ ತೀರ್ಪು ಬೆಂಗಳೂರಿನ ಕಚೇರಿಗಳಿಂದ ಬಂದಿದ್ದಲ್ಲ. ಇದು ನೇರವಾಗಿ ಅಲ್ಲಿನ ಹೊಲಗದ್ದೆಗಳಿಂದ, ಅಲ್ಲಿನ ಜನರ ಹೃದಯದಿಂದ ಬಂದಿರೋದು. ಹಾಗಾಗಿ ಮೊದಲು ಆ ಕ್ಷೇತ್ರದ ಆತ್ಮವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಹರಪನಹಳ್ಳಿಯ ಚಿತ್ರಣವನ್ನ ಸ್ವಲ್ಪ ಗಮನಿಸಿ. ಇದು 84% ಹಳ್ಳಿಗಳಿಂದ ಕೂಡಿರೋ ಕ್ಷೇತ್ರ. ಅಂದ್ರೆ ಇಲ್ಲಿನ ಬಹುತೇಕ ಜನರ ಜೀವನ ನಿಂತಿರೋದು ಕೃಷಿಯ ಮೇಲೆ. ಜನಸಂಖ್ಯೆಯಲ್ಲಿ ಸುಮಾರು 41% ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿದ್ದಾರೆ. ಸಾಕ್ಷರತೆಯ ಪ್ರಮಾಣ ರಾಜ್ಯದ ಸರಾಸರಿಗಿಂತಲೂ ಕಡಿಮೆ ಇದೆ. ಆದರೆ ಎಲ್ಲಕ್ಕಿಂತ ದೊಡ್ಡ ಸವಾಲು ಅಂದ್ರೆ ಮೂಲ ಸೌಕರ್ಯಗಳ ಕೊರತೆ. ಇದೇ ನೋಡಿ ಈ ಇಡೀ ಕಥೆಯ ಕೇಂದ್ರಬಿಂದು. ಈಗ ಬನ್ನಿ, ಭಾವನೆಗಳಿಂದ ಸಂಖ್ಯೆಗಳ ಕಡೆಗೆ ಹೋಗೋಣ. ಯಾಕಂದ್ರೆ ಅಂಕಿಅಂಶಗಳು ಸುಳ್ಳು ಹೇಳೋದಿಲ್ಲ, ಅವು ಕೇವಲ ಸತ್ಯವನ್ನ ಹೇಳ್ತವೆ. ಕೇವಲ 5 ವರ್ಷಗಳ ಅಂತರದಲ್ಲಿ ಇಲ್ಲಿನ ರಾಜಕೀಯ ಚಿತ್ರಣ ಎಷ್ಟು ನಾಟಕೀಯವಾಗಿ ಬದಲಾಯಿತು ಅಂತ ನೀವೇ ನೋಡಿ. 2018ರಲ್ಲಿ ಆಡಳಿತ ಪಕ್ಷ ಇಲ್ಲೇನೂ ಕಡಿಮೆ ಅಂತರದಿಂದ ಗೆದ್ದಿರಲಿಲ್ಲ. ಸುಮಾರು 5.73% ಮತಗಳ ಅಂತರದಿಂದ ಒಂದು ಭದ್ರವಾದ ಗೆಲುವನ್ನ ಸಾಧಿಸಿತ್ತು. ಆ ಸಮಯದಲ್ಲಿ ಅವರ ಹಿಡಿತ ಗಟ್ಟಿಯಾಗಿದೆ, ಅವರ ಬೇರುಗಳು ಆಳವಾಗಿವೆ ಅಂತಾನೆ ಎಲ್ಲರೂ ಭಾವಿಸಿದ್ರು. ಆದರೆ 2023ರಲ್ಲಿ ಏನಾಯಿತು? ಚಿತ್ರಣ ಸಂಪೂರ್ಣ ತಲೆಕೆಳಗಾಯಿತು. ಒಬ್ಬ ಪಕ್ಷೇತರ ಅಭ್ಯರ್ಥಿ ಸುಮಾರು 13,845 ಮತಗಳ ಅಂತರದಿಂದ ಗೆಲ್ತಾರೆ. ಇದು ಕೇವಲ ಒಂದು ಸೋಲಲ್ಲ, ಇದೊಂದು ರಾಜಕೀಯ ಭೂಕಂಪ. ಮತದಾರರು ಬಹಳ ಸ್ಪಷ್ಟವಾದ, ಖಡಾಖಂಡಿತವಾದ ಸಂದೇಶವೊಂದನ್ನು ರವಾನಿಸಿದ್ರು. ಈ ಚಾರ್ಟು ಆ ಭೂಕಂಪದ ತೀವ್ರತೆಯನ್ನ ಇನ್ನಷ್ಟು ಸ್ಪಷ್ಟವಾಗಿ ತೋರಿಸುತ್ತೆ. ನೋಡಿ, 2 ಪ್ರಮುಖ ರಾಷ್ಟ್ರೀಯ ಪಕ್ಷಗಳ ಮತಪಾಲು ಹೇಗೆ ಕುಸಿದಿದೆ ಅಂತ. ಆದರೆ 2018ರಲ್ಲಿ ಲೆಕ್ಕಕ್ಕೆ ಇಳ್ದಂತಿದ್ದ ಪಕ್ಷೇತರ ಅಭ್ಯರ್ಥಿ 2023ರಲ್ಲಿ ಬರೋಬ್ಬರಿ 39.6% ಮತಗಳನ್ನ ಬಾಚಿಕೊಂಡಿದ್ದಾರೆ. ಇದು ಕೇವಲ ಮತಗಳ ವರ್ಗಾವಣೆಯಲ್ಲ, ಇದು ಜನರ ನಿಷ್ಠೆಯ, ಅವರ ನಂಬಿಕೆಯ ವರ್ಗಾವಣೆ. ನುಡಿ ಮತ ಹಂಚಿಕೆಯಲ್ಲಿ 8.4 ಪಾಯಿಂಟ್ಗಳಷ್ಟು ಕುಸಿತ ಅನ್ನೋದು ಕೇವಲ ಒಂದು ಅಂಕಿಅಂಶ ಅಲ್ಲ. ಅದರ ಹಿಂದೆ ಒಂದು ಧ್ವನಿ ಇದೆ. ಇಷ್ಟು ದಿನ ನಮ್ಮನ್ನ ಕಡೆಗಣಿಸಿದ್ದು ಸಾಕು, ಈಗಾದರೂ ನಮ್ಮ ಮಾತನ್ನ ಕೇಳಿಸ್ಕೊಳ್ಳಿ ಅಂತ ಆಗ್ರಹಿಸ್ತಿರೋ ಸಾವಿರಾರು ಮತದಾರರ ಸಾಮೂಹಿಕ ಧ್ವನಿಯದು. ಇಲ್ಲಿವರೆಗೂ ಏನಾಯ್ತು ಅಂತ ನೋಡಿದ್ವಿ. ಈಗ ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆಗೆ ಉತ್ತರ ಹುಡುಕೋಣ. ಇದು ಯಾಕಾಯ್ತು? ಮತದಾರರ ಈ ಅಸಮಾಧಾನದ ಹಿಂದಿನ ನಿಜವಾದ ಕಾರಣಗಳೇನು? ಅವರ ನೋವುಗಳೇನು? ಆ ನೆಲ, ಆ ಜನರು ನಿಜವಾಗ್ಲೂ ಏನ್ ಕೇಳ್ತಾ ಇದ್ರು? ಅವರೇನು ಚಂದ್ರನ್ನನ್ನ ಕೇಳಿರ್ಲಿಲ್ಲಲ್ವಾ? ಅವರ ಬೇಡಿಕೆಗಳು ಅಷ್ಟೊಂದು ದೊಡ್ಡದಾಗಿದ್ವಾ? ಅಥವಾ ಆಡಳಿತಗಾರರು ಜನರ ಸಂಗಪುಟ ಸಮಸ್ಯೆಗಳನ್ನ ಕೂಡ ಕೇಳಿಸ್ಕೊಳ್ಳೋದ್ರಲ್ಲಿ ವಿಫಲರಾದ್ರಾ? ನಮ್ಮ ವಿಶ್ಲೇಷಣೆ ಪ್ರಕಾರ 3 ಪ್ರಮುಖ ಕಾರಣಗಳು ಎದ್ದು ಕಾಣಿಸ್ತದೆ. ಮೊದಲನೇದು ಕಲ್ಯಾಣ ಯೋಜನೆಗಳ ಮೇಲಿನ ಆಯಾಸ. ಅಂದ್ರೆ ಭರವಸೆಗಳನ್ನ ಕೇಳಿ ಕೇಳಿ ಜನರಿಗೆ ಸಾಕಾಗಿತ್ತು, ಅವರಿಗೆ ಕಣ್ಣಿಗೆ ಕಾಣೋ ಹಾಗೆ ಫಲಿತಾಂಶಗಳು ಬೇಕಾಗಿತ್ತು. ಎರಡನೇದು ಅಭಿವೃದ್ಧಿಯ ಅಂತರ. ಅಂದ್ರೆ ರಸ್ತೆ, ನೀರು, ಚರಂಡಿಯಂತಹ ಮೂಲಭೂತ ಅವಶ್ಯಕತೆಗಳಿಗಾಗಿ ಜನರು ಇವತ್ತಿಗೂ ಹೋರಾಡ್ತಿದ್ರು. ಮತ್ತು ಮೂರನೇದು ಉದ್ಯೋಗ ಬಿಕ್ಕಟ್ಟು. ಯುವಕರ ಕನಸುಗಳು ದೊಡ್ಡದಾಗಿದ್ವು, ಆದರೆ ಸ್ಥಳೀಯವಾಗಿ ಸಿಗ್ತಾ ಇದ್ದ ಅವಕಾಶಗಳು ಬಹಳ ಚಿಕ್ಕದಾಗಿದ್ವು. ಇಲ್ಲಿ ನಾವು ಸಂವಿಧಾನದ ಮೌಲ್ಯಗಳನ್ನು ನೆನಪಿಸ್ಕೊಳ್ಬೇಕು. ಪ್ರತಿಯೊಬ್ಬರಿಗೂ ಘನತೆಯಿಂದ ಬದುಕುವ ಹಕ್ಕಿದೆ. ಸಾರ್ವಜನಿಕವಾಗಿ ಮಾತಾಡುವಾಗ ಜವಾಬ್ದಾರಿಯುತವಾಗಿರಬೇಕು.
ಇಲ್ಲಿ ಸ್ಥಳೀಯ ಒಳಗಿನವರ ಅಂಶ ಅಂದ್ರೆ ಲೋಕಲ್ ಇನ್ಸೈಡರ್ ಕೋಶೆಂಟ್ ಅನ್ನೋ ಪರಿಕಲ್ಪನೆ ಬಹಳ ಮುಖ್ಯವಾಗುತ್ತೆ. ಇದರರ್ಥ ಒಬ್ಬ ನಾಯಕ ಜನರ ಜೊತೆ ಎಷ್ಟರ ಮಟ್ಟಿಗೆ ಬೆರೆತಿದ್ದಾರೆ, ಅವರಲ್ಲಿ ಒಬ್ರಾಕಿ ಕಾಣಿಸ್ಕೊಳ್ತಾರಾ ಅನ್ನೋದು. ಹಾಲಿ ಶಾಸಕರನ್ನ ಜನರು ಹೊರಗಿನವರು ಅಂತ ಭಾವಿಸಿದ್ದರು. ಅಂದ್ರೆ ಜನರಿಗೆ ತಮ್ಮ ನಾಯಕ ಕೇವಲ ಚುನಾವಣೆ ಸಮಯದಲ್ಲಿ ಬ್ಯಾನರ್ಗಳಲ್ಲಿ ಕಾಣಿಸ್ಕೊಂಡ್ರೆ ಸಾಲ್ದು, ಬದಲಿಗೆ ತಮ್ಮ ದೈನಂದಿನ ಕಷ್ಟ ಸುಖಗಳಲ್ಲಿ ಜೊತೆಗಿರಬೇಕು ಅನ್ನೋ ಅಪೇಕ್ಷೆ ಇರುತ್ತೆ. ಆ ಸಂಪರ್ಕದ ಸೇತುವೆ ಇಲ್ಲಿ ಮುರಿದು ಹೋಗಿತ್ತು. ಹಾಗಾದ್ರೆ ಇದೇ ಪರಿಸ್ಥಿತಿಯಲ್ಲಿ ಗೆಲ್ಲೋಕೆ ಸಾಧ್ಯವಿತ್ತಾ? ಖಂಡಿತವಾಗಿಯೂ ಇತ್ತು. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಹರಪನಹಳ್ಳಿಯ ಕಾರ್ಯತಂತ್ರವನ್ನ ಗೆಲುವು ಸಾಧಿಸಿದ ಮತ್ತೊಂದು ಕ್ಷೇತ್ರದ ಕಾರ್ಯತಂತ್ರದ ಜೊತೆ ಹೋಲಿಕೆ ಮಾಡಿ ನೋಡೋಣ. ವ್ಯತ್ಯಾಸ ಕಣ್ಣಿಗೆ ಹೊಡೆಯೋ ಹಾಗೆ ಕಾಣುತ್ತೆ. ಈ ವ್ಯತ್ಯಾಸವನ್ನ ನೀವೇ ಗಮನಿಸಿ. ಹರಪನಹಳ್ಳಿಯಲ್ಲಿ ದೊಡ್ಡ ದೊಡ್ಡ ಸಾರ್ವತ್ರಿಕ ರ್ಯಾಲಿಗಳ ಮೇಲೆ ಗಮನಹರಿಸಲಾಗಿತ್ತು. ಆದರೆ ಗೆದ್ದ ನಿಪ್ಪಾಣಿಯಲ್ಲಿ ಪ್ರತಿ ವಾರ ಜನತಾ ದರ್ಬಾರ್ ನಡೆಸಿ ಜನರ ಸಮಸ್ಯೆಗಳನ್ನ ನೇರವಾಗಿ ಅವರ ಬಾಯಿಂದಲೇ ಕೇಳಲಾಗಿತ್ತು. ಒಂದೆಡೆ ರಾಜ್ಯ ರಾಷ್ಟ್ರಮಟ್ಟದ ವಿಷಯಗಳ ಬಗ್ಗೆ ಮಾತು, ಇನ್ನೊಂದೆಡೆ ಸ್ಥಳೀಯ ರಸ್ತೆ ನೀರಿನ ಸಮಸ್ಯೆಗೆ ತಕ್ಷಣದ ಪರಿಹಾರ. ಒಂದು ಕಡೆ ಜನರ ಬಳಿ ಮಾತ್ನಾಡೋದು, ಇನ್ನೊಂದು ಕಡೆ ಜನರ ಜೊತೆ ಮಾತ್ನಾಡೋದು. ಬಹುಶಃ ಇದೇ ನೋಡಿ ಗೆಲುವು ಸೋಲನ್ನ ನಿರ್ಧರಿಸಿದ ಪ್ರಮುಖ ಅಂಶ. ಸರಿ, ಕೇವಲ ಸಮಸ್ಯೆಯನ್ನ ಗುರುತಿಸೋದು ನಮ್ಮ ಉದ್ದೇಶ ಅಲ್ಲ, ಪರಿಹಾರವನ್ನ ಕೂಡೋದೇ ನಿಜವಾದ ವಿಶ್ಲೇಷಣೆಯ ಗುರಿ. ಹಾಗಾದ್ರೆ ಹರಪನಹಳ್ಳಿಯ ಜನರ ನಂಬಿಕೆಯನ್ನ ಪುನಃ ಗಳಿಸಕ್ಕೆ ಡೇಟಾ ಆಧಾರಿತ ಒಂದು ಸ್ಪಷ್ಟವಾದ ಯೋಜನೆ ಯಾವುದು? ಎಲ್ಲಿವೆ ನೋಡಿ 3 ಸ್ಪಷ್ಟ ಮತ್ತು ಕಾರ್ಯಸಾಧ್ಯವಾದ ಯೋಜನೆಗಳು. ಇವು ಜನರ ಅತಿ ದೊಡ್ಡ ಸಮಸ್ಯೆಗಳನ್ನ ನೇರವಾಗಿ ಗುರಿಯಾಗಿಸಿಕೊಂಡು ರೂಪಿಸಿರೋ ಯೋಜನೆಗಳು. ಮೊದಲನೆಯದು, ಎಲ್ಲಾ ಹವಾಮಾನಕ್ಕೂ ಬಗ್ಗದ ಉತ್ತಮ ಗುಣಮಟ್ಟದ ರಸ್ತೆಗಳ ಜಾಲ. ಎರಡನೇದು, ಪಟ್ಟಣದ ಪ್ರತಿ ಮನೆಗೆ ಶುದ್ಧ ಕುಡಿಯೋ ನೀರನ್ನ ತಲುಪಿಸೋ ಯೋಜನೆ. ಮೂರನೇದು, ಯುವಕರಿಗೆ ಕೌಶಲ್ಯ ಮತ್ತು ಸ್ವಉದ್ಯೋಗಕ್ಕೆ ದಾರಿ ಮಾಡುವಂತ ಕೇಂದ್ರ. ಈ ರಸ್ತೆ ಜಾಲದಿಂದ ಏನಾಗುತ್ತೆ ಅಂತೀರಾ? ಸುಮಾರು 30,000 ರೈತರು ತಮ್ಮ ಬೆಳೆಯನ್ನ ಸುಲಭವಾಗಿ ವೇಗವಾಗಿ ಮಾರುಕಟ್ಟೆಗೆ ಸಾಗಿಸಬಹುದು. ಇದು ಕೇವಲ ಕಾಂಕ್ರೀಟ್ ರಸ್ತೆ ಅಲ್ಲ, ಇದು ಸಾವಿರಾರು ಕುಟುಂಬಗಳ ಆದಾಯವನ್ನ ಹೆಚ್ಚಿಸುವ ಒಂದು ಜೀವನಾಡಿ. ಇನ್ನು ನೀರು ಸರಬರಾಜು ಯೋಜನೆ. ಇದರಿಂದ 15,000 ಕುಟುಂಬಗಳ ಮನೆಬಾಗಿಲಿಗೆ ಸುರಕ್ಷಿತ ಕುಡಿಯುವ ನೀರು ತಲುಪುತ್ತೆ. ಇದು ಕೇವಲ ಆರೋಗ್ಯದ ವಿಷಯವಲ್ಲ, ಇದು ಮಹಿಳೆಯರ ಸಮಯ ಮತ್ತು ಶ್ರಮವನ್ನ ಉಳಿಸುವ, ಅವರ ಘನತೆಯನ್ನ ಹೆಚ್ಚಿಸುವ ಒಂದು ಪ್ರಮುಖ ಹೆಜ್ಜೆ. ಮತ್ತು ಈ ಕೌಶಲ್ಯ ಕೇಂದ್ರ, ಇಲ್ಲಿ ಪ್ರತಿ ವರ್ಷ ಕನಿಷ್ಠ 500 ಯುವಕರಿಗೆ ಇವತ್ತಿನ ಮಾರುಕಟ್ಟೆಗೆ ಬೇಕಾದ ಕೌಶಲ್ಯಗಳ ತರಬೇತಿ ಸಿಗುತ್ತೆ. ಇದು ಉದ್ಯೋಗ ಬಿಕ್ಕಟ್ಟು ಅನ್ನೋ ದೊಡ್ಡ ಸಮಸ್ಯೆಗೆ ನಾವು ಕೊಡುವ ಒಂದು ನಕ್ಕರವಾದ ಉತ್ತರ. ಇದು ಕೇವಲ ಭರವಸೆಯಲ್ಲ, ಇದು ಭರವಸೆಯನ್ನ ಕೃತಿಯಲ್ಲಿ ತೋರಿಸುವ ದಾರಿ. ನಾವು ನಮ್ಮ ವಿಶ್ಲೇಷಣೆಯ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದ್ದೇವೆ. ಡೇಟಾದಿಂದ ಶುರುವಾಗಿ ಪರಿಹಾರದವರೆಗೂ ಸಾಗಿದ ಈ ಪಯಣದ ಸಾರಾಂಶವೇನು? ಇಲ್ಲಿ ನಾವು ಜನರ ಡೇಟಾವನ್ನ ಬಳಸುವಾಗ ಭಾರತದ ಡಿಪಿಡಿಪಿ ಚೌಕಟ್ಟನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಜನರ ಖಾಸಗಿತನವನ್ನು ಗೌರವಿಸುವುದು ಮತ್ತು ಅವರ ಒಪ್ಪಿಗೆಯನ್ನ ಪಡೆಯುವುದು ಬಹಳ ಮುಖ್ಯ. ಹರಪನಹಳ್ಳಿಯ ಪಾಠ ಬಹಳ ಸ್ಪಷ್ಟವಾಗಿದೆ. ಆಡಳಿತ ಅನ್ನೋದು ಕೇವಲ ಭರವಸೆಗಳನ್ನ ಕೊಡುವ ವ್ಯವಸ್ಥೆ ಅಲ್ಲ, ಅದು ಜನರ ಧ್ವನಿಯನ್ನ ಕೇಳಿಸಿಕೊಳ್ಳುವ ಮತ್ತು ಕೆಲಸವನ್ನ ಮಾಡಿ ತೋರಿಸುವ ವ್ಯವಸ್ಥೆ. ಯಾವಾಗ ಜನರ ಮಾತನ್ನ ಕೇಳಿಸಿಕೊಳ್ಳುವ ಆ ಕೊಂಡಿ ಕಳಚಿ ಬೀಳ್ತದೆಯೋ ಆಗ ಜನಾದೇಶ ಕೂಡ ಕೈತಪ್ಪಿ ಹೋಗುತ್ತೆ. ಇದೊಂದು ಸರಳ ಸತ್ಯ. ಕೊನೆಯದಾಗಿ ಒಂದು ಪ್ರಶ್ನೆ. ಒಂದು ಕ್ಷೇತ್ರದ ನೋವನ್ನ, ಅವರ ಅಗತ್ಯಗಳನ್ನ ಡೇಟಾ ಇಷ್ಟು ನಿಖರವಾಗಿ ನಮ್ಮ ಕಣ್ಣುಮುಂದೆ ಇಡೋದಾದ್ರೆ ನಾಯಕತ್ವ ವಹಿಸಬೇಕು ಅಂತ ಬಯಸೋರ ನಿಜವಾದ ಜವಾಬ್ದಾರಿ ಏನು? ಮಾಹಿತಿಯನ್ನ ಕೇವಲ ಅಧಿಕಾರ ಹಿಡಿಯೋಕೆ ಬಳಸಬೇಕಾ, ಅಥವಾ ಅದನ್ನ ಜನರ ಜೀವನವನ್ನ ಹಸನುಗೊಳಿಸೋ ಸಾಧನವಾಗಿ ಬಳಸಬೇಕಾ? ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಆಳವಾಗಿ ಯೋಚಿಸುವಂತೆ ಮಾಡಬೇಕು. ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ನೀವು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ, ಅಥವಾ 080420416002ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ